ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೊಪ್ಪಳದ ಯಲಬುರ್ಗಾ ಕುಕನೂರು ಭಾಗದಲ್ಲಿ ಬಿಸಿಲದ್ದಾಗೆ ಭೂಮಿ ತಂಪೆರೆದ ವರುಣರಾಯ. ಉತ್ತಮ ಮಳೆಗೆ ರೈತರು ಹದಗೊಳಿಸಿದ ಭೂಮಿ ಮಳೆಗೆ ತಂಪಾಗಿ ರೈತರು ಒಂದು ಕಡೆ ಫುಲ್ ಖುಷಿಯಾಗಿದ್ದಾರೆ. ಇನ್ನೊಂದು ಕಡೆ ಅನ್ನ ಹಾಕುವ ರೋಹಿಣಿ ಮಳೆ ನೀರಿಲ್ಲದ ಕಾರಣ ಬಿತ್ತನೆ ತತ್ತಿ ಕಳೆದುಕೊಳ್ಳುತ್ತೇವೆ ಎನ್ನುವ ಆತಂಕದಲ್ಲಿದ್ದಾರೆ ಜಿಲ್ಲೆಯ ರೈತರು. ಈ ವರ್ಷಕ್ಕೆ ಒಳ್ಳೆಯ ಸಮಯಕ್ಕೆ ಮಳೆ ಸುರಿದ ಹಿನ್ನೆಲೆ ಜಿಲ್ಲೆಯ ರೈತರು ಸಾಲ ಸೂಲ ಮಾಡಿ ಬಿತ್ತನೆ ಬೀಜ ರಸಗೊಬ್ಬರವನ್ನ ಮನೆಯಲ್ಲಿ ತಂದಿಟ್ಟು ಮಳೆರಾಯನ ಸಲುವಾಗಿ ದಿನ ಕಲಿತಾ ಕುಳಿತಿದ್ದಾರೆ. ರೈತರಿಗೆ ಒಂದೆರಡು ದಿನ ಮಳೆ ಉರುಪು ಕೊಟ್ಟರೆ ಜಿಲ್ಲೆಯ ರೈತರು ಮುಂಗಾರು ಬಿತ್ತನೆ ಕಾರ್ಯ ಜೋರಾಗಿ ಪ್ರಾರಂಭಿಸುತ್ತಾರೆ. ಭೂಮಿ ಬಿತ್ತನೆಗೆ ಹದ ಬಂದ ಸಮಯದಲ್ಲಿ ಎಲ್ಲಿಂದಾದರೂ ಮತ್ತು ಮಳೆರಾಯ ದಿನ ಬಿಡದೆ ಸುರಿದು ರೈತರನ್ನ ಇನ್ನಷ್ಟು ಸಂಕಷ್ಟಕ್ಕೆ ದೂಡಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂತಪ್ಪ ರುದ್ರಪ್ಪ ಕೋಳೂರ ಆರೋಪಿಸಿದ್ದಾರೆ. ರೈತರು ಮುಂಗಾರು ಬಿತ್ತನೆ ರೋಹಿಣಿ ಮಳೆ ತಂತಿಗೆ ಬಿತ್ತನೆ ಮಾಡಿದ್ರೆ ಮುಂದೊಂದು ದಿನ ರೈತರು ಬಿತ್ತನೆ ಮಾಡಿದ ಬೆಳೆಗಳು ಒಳ್ಳೆಯ ಇಳುವರಿ ಬರುತ್ತೆ. ಮುಂಗಾರು ಮಳೆ ತತಿಯನ್ನ ಕಳೆದು ಹೋದ್ಮೇಲೆ ಬಿತ್ತನೆ ಮಾಡಿದ್ರೆ ಮುಂದೊಂದು ದಿನ ಬೆಳೆಗಳಿಗೆ ರೋಗದ ಬಾಧೆಯಿಂದ ಬೆಳೆಯಲು ಇಳುವರಿ ಬರೋದಿಲ್ಲ. ರೈತರು ಬೆಳೆದ ಬೆಳೆ ಹಾಳಾಗುವ ಸಾಧ್ಯತೆ ಇದೆ ಎನ್ನುತ್ತಾರೆ ಹಿಂದಿನ ಹಿರಿಯರು. ನೋಡ್ರಿ ಸರ, ಈ ವರ್ಷ ಮಳೆ ಆಗೈತಿ. ಮಳೆ ಚಲೋನ ಐತಿ, ಇನ್ನು ಬಿಟ್ಟಿಲ್ಲ. ಒಳ್ಳೆ ಸಮಯಕ್ಕೆ ಮಳೆ ಆಗೈತಿ. ಒಳ್ಳೆ ಸಮಯಕ್ಕೆ ಮಳೆ ಆದ್ರೆ ಈಗ ಸದ್ಯಕ್ಕೆ ಹೊರಪ್ ಕೊಡ್ಬೇಕು. ಈಗ ಬೀಜ ಗೊಬ್ಬರ ಸಾಲ ಮಾಡಿ ಬೀಜ ತಂದಿಟ್ಕೊಂಡು ಗೊಬ್ಬರ ತಂದಿಟ್ಕೊಂಡು ರೋಣಿ ಮಳೆ ಆಗಲ್ಲ. ಈಗ ಒಂದು 4 ದಿನ 1 ವಾರ ಬಂತು. ಈಗ ಇದೇ ರೀತಿ ಮಳೆ ಎತ್ಕೊಂಡ್ರೆ ತತಿ ಹಿಂದಾಕವು. ಶೀಘ್ರದಲ್ಲಿ ಹೊರಪ ಆತಂದ್ರೆ ನಾವು ಹರ್ಗದು ಬಿತ್ತದು ಮಾಡ್ಕೋಬೇಕಾದ್ರೆ ತತಿ ಪೂರ್ಣ ಹಿಂದಾಕವು. ಈಗ ಶೀಘ್ರದಲ್ಲಿ ಮಳೆ ಕಮ್ಮಿ, ಸ್ವಲ್ಪ ಜಿಟಿ ಮಳೆ ಹಟ್ಕೊಳೋದು ಕಮ್ಮಿ ಆತಂದ್ರೆ ಹದ ಬರ್ತಾವು, ಬಿತ್ಕೊಂತೀವಿ. ಮುಂದೆ ತತಿ ಹಿಂದಕ್ಕವನ್ನ ಕಾರಣಕ್ಕೆ ಎಲ್ಲ ರೈತರು ಈಗ ಭಾಳ ಕಷ್ಟದಲ್ಲಿದ್ದೀವಿ. ಹೀಗರಲ್ಲಿ ಇದಾತಂದ್ರೆ ಅನುಕೂಲ ಆಕತ್ತೆ ಅಂದ್ರೆ ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡ್ವಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.